2 ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ತಪ್ಪಾಗೋಗಿದೆ, ಇನ್ನು ಮುಂದೆ ಈ ರೀತಿ ಆಗಲ್ಲ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಆದರೆ ಪವರ್ ಟಿವಿ ಇದರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ವರದಿ ಪ್ರಸಾರ ಮಾಡಿದ ಹಿನ್ನೆಲೆ ಗೃಹಲಕ್ಷ್ಮಿ ಗದ್ದಲ ಅಧಿವೇಶನದಲ್ಲೂ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಆಡಳಿತ ವಿಪಕ್ಷಗಳ ನಡುವೆ ವಾಕ್ಸಮರ ನಡೀತಾ ಇದೆ. ಪವರ್ ಟಿವಿ ಪವರ್ಫುಲ್ ವರದಿ, ಸದನದಲ್ಲಿ ಫುಲ್ ಕೋಲಾಹಲ. ಗೃಹಲಕ್ಷ್ಮಿ ಗೋಲ್ಮಾಲ್ ಬಗ್ಗೆ ನಿಮ್ಮ ಪವರ್ ಟಿವಿ ವರದಿ ಮಾಡಿತ್ತು. 2 ತಿಂಗಳ ಹಣ ಬಂದಿಲ್ಲ, ಸದನಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರಿಸ್ತಾ ಇದ್ದಾರೆ. 2 ತಿಂಗಳ ಹಣ ಎಲ್ಲಿ ಹೋಯಿತು ಅಂತ, ತಪ್ಪಾಗಿದೆ, ಮುಂದೆ ಹೇಗೆ ಆಗೋದಿಲ್ಲ ಅಂತ ಸಚಿವರು ವಿಷಾದ ವ್ಯಕ್ತಪಡಿಸಿದ್ರು. ನಿಮ್ಮ ವಿಷಾದ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಮೇಡಮ್, ನಮಗೆ ನಿಮ್ಮ ವಿಷಾದ ಅವಶ್ಯಕತೆ ಇಲ್ಲ. ಆ 2 ತಿಂಗಳ ಹಣ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು. ಆದ್ರೆ ಇಲ್ಲಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಾಹಿತಿ ಇಲ್ಲ. ಅಧಿಕಾರಿಗಳತ್ತ ಬೊಟ್ಟನ್ನ ತೋರಿಸ್ಕೊಂಡು ತಮ್ಮ ತಪ್ಪಿನಿಂದ ಜಾರ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. 3 ದಿನಗಳ ಬಳಿಕ ಸದನಕ್ಕೆ ಹಾಜರಾಗಿನೂ ಸ್ಪಷ್ಟ ಉತ್ತರ ನೀಡ್ತಾ ಇಲ್ಲ ಸಚಿವೆ. ಅಧಿಕಾರಿಗಳತ್ತ ಬೊಟ್ಟು ತೋರಿಸ್ತೀರಿ, ಏನೇ ಆದ್ರೂ ಅಧಿಕಾರಿಗಳು ನೀವೇನ್ ಮಾಡೋದಕ್ಕಿದ್ದೀರಿ? ಹಾಗಾದ್ರೆ ಇಲಾಖೆಯ ಸಚಿವ ಸ್ಥಾನವನ್ನ ಅಲಂಕರಿಸಿಕೊಂಡು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ನೀವ್ ಏನ್ ಮಾಡೋದಕ್ಕಿದ್ದೀವಿ? ಆ 2 ತಿಂಗಳ ಹಣ ಎಲ್ಲಿಗೆ ಹೋಯ್ತು? ತಪ್ಪಾಗಿದೆ ಅಂತ ಒಪ್ಕೊಳ್ಳೋದು ಓಕೆ, ತಪ್ಪಾಗಿದೆ ಅಂತ ನೀವು ಒಪ್ಕೊಂಡಿದ್ದೀರಾ, ಆಯ್ತು. ಆದ್ರೆ ಯಾಕೆ ತಪ್ಪಾಯ್ತು? ತಪ್ಪಾಗೋದು ಅಂತಂದ್ರೆ ಏನ್ ಅರ್ಥ ಅದು? ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದ್ದೇನೆ, ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ 1,26,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ DBT ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ. ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನು ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂಥ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ. ಇಲ್ಲಿಯವರೆಗೆ 23 ಕಂತುಗಳನ್ನು ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಈ ಹೇಳುವಂಥ ಸಂದರ್ಭದಲ್ಲಿ ಪದೇ ಅವರು ಹೇಳ್ತಾ ಇದ್ರು, ನನಗೆ ಫೆಬ್ರವರಿ ಮತ್ತು ಮಾರ್ಚ್ ಇದು ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು. ನಾನು ಹೇಳಿದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೀನಿ, ತಾವು ಭಾಳಷ್ಟು ಅನುಭವಿಸ್ತಿದ್ದೀರಿ ಸರ್. ಇಲ್ಲಿ ಆರೋಪ ಪ್ರತ್ಯಾರೋಪಕ್ಕಿನ್ನ ನಾನು ಮಂತ್ರಿ ಆದಮೇಲೆ ನಾನು ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ. ಮುಗ್ದೋಗಿತ್ತು, ಅದಕ್ಕೆ ಏನೇನೋ ಆಗಿದೆ. ಅದಕ್ಕೆ ದಯವಿಟ್ಟು ನೋಡಿ, ನಮಗೆ ಅವರ ಉತ್ತರ ಕೊಟ್ಟಿರೋವಂಥದ್ದು ನಮಗೆ ಸರಿ ಇಲ್ಲ. ಮತ್ತೆ 2 ತಿಂಗಳು ಯಾವಾಗ ಆಗ್ತೀನಿ ಅನ್ನೋದು ಉತ್ತರನೂ ಬಂದಿಲ್ಲ. ಮತ್ತೆ ಅವರು ಈ ಕಡತದಿಂದ ನೀವು ತೆಗೆಸಾಕಕ್ಕೂ ನೀವು ಒಪ್ತಾ ಇಲ್ಲ. ಅದರಿಂದ ಇದು ಸರಿ ಇಲ್ಲ, ಸದನ ನಾವು ವಾಕೌಟ್ ಮಾಡ್ತಾ ಇರೋದು. ಅವರು ಮಹಿಳೆಯರ ವಿರೋಧಿಗಳು ಅಂತಕ್ಕಂಥದ್ದು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲ ಅಷ್ಟೇ. ಬೇಕಾಗಿತ್ತು ಅವರಿಗೆ ಅಷ್ಟೇ. ಈಗ ಪ್ರಶ್ನೋತ್ತರ, ಮಂತ್ರಿಗಳು ಮತ್ತು ಸದಸ್ಯರೆಲ್ಲ ರೆಡಿಯಾಗಿ ಬೇಗ ಬನ್ನಿ. ಅವರೆಲ್ಲ ಹೋಲ್ತಾರೆ ಸರ್, ಬೇಗ ಬರ್ಬೇಕಲ್ಲ. ಈಗ ತಾವು ಪ್ರಾರಂಭ ಮಾಡಿ. ಅಲ್ಲ ಜನ ಬೇಗ ಬನ್ನಿ, ಅವರೇ ಬೇಗ ಬರ್ಬೇಕು. ಪ್ರಶ್ನೋತ್ತರ, ಸದಸ್ಯರೆಲ್ಲ ರೆಡಿಯಾಗಿ, ಮಂತ್ರಿಗಳು ರೆಡಿಯಾಗಿ. UP ಬಣಕರ್, ಪ್ರಿಯಾಂಕ್ ಖಾರ್ಗೆ ಇರುವುದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ 1,26,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ DBT ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ. ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನು ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂಥ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ. ಇಲ್ಲಿಯವರೆಗೆ 23 ಕಂತುಗಳನ್ನು ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಈ ಹೇಳುವಂಥ ಸಂದರ್ಭದಲ್ಲಿ ಪದೇ ಪದೇ ಅವರು ಹೇಳ್ತಾ ಇದ್ರು ನನಗೆ ಫೆಬ್ರವರಿ ಮತ್ತು ಮಾರ್ಚ್ ಇದು ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು. ನಾನು ಹೇಳಿದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೀನಿ, ತಾವು ಭಾಳಷ್ಟು ಅನುಭವಿಸ್ತಿದ್ದೀರಿ ಸರ್. ಇಲ್ಲಿ ಆರೋಪ ಪ್ರತ್ಯಾರೋಪಕ್ಕಿನ್ನ ನಾನು ಮಂತ್ರಿ ಆದಮೇಲೆ ನಾನು ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ. ಅತ್ಯಂತ ಭಕ್ತಿ ಭಾವನೆಯಿಂದ, ಪೂಜ್ಯ ಭಾವನೆಯಿಂದ, ಯಾಕಂದರೆ ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆ, ಮನೆಯಲ್ಲಿ ಯಾರು ನಮಗೆ ಗೃಹಲಕ್ಷ್ಮಿ ಅಂದ್ರೂ ಇಲ್ಲೋ ಗೊತ್ತಿಲ್ಲ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗೃಹಲಕ್ಷ್ಮಿಯನ್ನು ಕೊಡುವ ಯೋಜನೆ ಮುಖಾಂತರ ಅವ್ರಿಗೆ ಗೃಹಲಕ್ಷ್ಮಿ ಅಂತ ಅನ್ತಾ ಇದೆ. ಅವ್ರಿಗೆ ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಪದೇ ಪದೇ ಫೆಬ್ರವರಿ ಮಾರ್ಚನ್ನು ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ. ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ಖಂಡಿತವಾಗ್ಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಆಗಲಿಲ್ಲ ಅಂತಂದರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯಿತು, ಅದಾಯಿತು ಇದಾಯಿತು ಅಂತಲ್ಲ. ಬಟ್ ಒಂದೇ ಮಾತನ್ನು ಹೇಳ್ತೀನಿ, 2 ತಿಂಗಳದ್ದು ಕ್ಷಮಾ ಕೇಳಂತ ಹೇಳ್ರಿ, ಕತೆ